ನಿಮಿಷ ಓವರ್ ಆಲ್ ಪ್ರತಿಯೊಬ್ರು ಬಂದು ಸಿನಿಮಾನ ಎಂಜಾಯ್ ಮಾಡಿದ್ರ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಶ್ರ ಮಧು. ಆಕ್ಚುಲಿ ಏಲವ ಹೇಗಿದೆ ಅಂತ ನೋಡೋಣ ಅಂತ ಬಂದೆ ಥಿಯೇಟರ್ ಹತ್ರ. ಇವಾಗ ಪ್ರಸನ್ನ ಥಿಯೇಟರ್ ಹತ್ರ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಪ್ರಸನ್ನ ಥಿಯೇಟರ್ ಹತ್ರ ಇವಾಗ್ಲೂ ಸಹ ಬೈಟ್ ಕೊಡ್ತಾ ಇದ್ದಾರೆ. ಮತ್ತೆ ಒಳಗಡೆ ಕಲೆಕ್ಷನ್ ಅಂದ್ರೆ ನಾವು ಹೊರಗಡೆ ಬರೋ ವಿಜುವಲ್ ನಾವು ತಗೊಂಡ್ವಿ. ಸೊ ಅದನ್ನ ಪ್ರಸಾರ ಮಾಡ್ತೀನಿ. ಸೊ ಕ್ರೌಡ್ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದೇನಂತಂದ್ರೆ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಆದ್ರೆ ಕೆಲವೊಂದು ಕಡೆ ಏನು ಕುತಂತ್ರಗಳು, ನಾವು ದರ್ಶನ್ ವಿಚಾರದಲ್ಲಿ ಆಲ್ಮೋಸ್ಟ್ ನಾನು ವಿಡಿಯೋಗಳನ್ನ ಮಾಡಿದೀನಿ. ಏನಾದ್ರೂ ಒಂದು ಕುತಂತ್ರಗಳು ನಡೀತಾನೆ ಇರುತ್ತೆ. ಸೊ ಏನ್ ಕುತಂತ್ರ ನಡೆದಿದೆಯಪ್ಪ ಅಂತಂದ್ರೆ ನಾನು ಅದನ್ನ ಅದು ಕುತಂತ್ರನ ಅಥವಾ ನಿಜಾನ ಅಂತ ಪರೀಕ್ಷೆ ಮಾಡೋಣ ಅಂತ ನಾನು ಸಿನಿಮಾ ಥಿಯೇಟರ್ ಹತ್ರ ಬಂದೆ. ಬಟ್ ಏನಾಗ್ತಿದೆ, ಕೆಲವೊಂದು ವಿಡಿಯೋಗಳನ್ನ ಹಾಕ್ತಾ ಇದ್ರೆ. ಸೊ ಸಿನಿಮಾ ಚೆನ್ನಾಗಿಲ್ಲ ಅಂತ ಕೆಲವೊಂದು ವಿಡಿಯೋಗಳನ್ನ ಹಾಕ್ತಾ ಇದ್ರೆ. ನಾನು ನೋಡಿ ಹೌದಾ ಈ ತರ ಎಲ್ಲ ಬರ್ತಿದೆ ಅಂತ ನೋಡೋಣ, ಚೆಕ್ ಮಾಡೋಣ ಅಂತ ಬಂದೆ. ಬಟ್ ಅದು ಏನಾಗಿದೆ ಅಂತಂದ್ರೆ ಹಳೆ ಸಿನಿಮಾದ ರಿಯಾಕ್ಷನ್, ಅಂದ್ರೆ ಯಾವುದೋ ಒಂದು ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಹೋಗಿರ್ತಾರಲ್ಲ, ಅದನ್ನ ಕ್ಲಿಪ್ ನ ಕಟ್ ಮಾಡಿ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಬಂದಾಗ ವಿಷಯ ಗೊತ್ತಾದ್ಮೇಲೆ ನನಗೆ ಏನಪ್ಪಾ ಅಂತಂದ್ರೆ ಹಳೆ ವಿಡಿಯೋಗಳನ್ನ ಲಿಂಕ್ ಮಾಡಿ ಆ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು, ಮತ್ತೆ ಹೊರಗಡೆ ಕರ್ಕೊಂಡೋಗಿ ತೋರಿಸಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ನೋದು. ಸೊ ಈ ತರ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ. ಬಟ್ ಒಂದನ್ನ ಹೇಳ್ತೀನಿ ತಿಳ್ಕೊಳ್ಳಿ, ನೀವು ಇವತ್ತು ಇವ್ರಿಗೆ ಮಾಡಿದ್ರೆ ನಾಳೆ ದಿನ ಇನ್ನೊಬ್ರಿಗೆ ಇದೇ ತರ ಮಾಡ್ಕೊಂಡು ಹೋದ್ರೆ ನಿಮ್ಮ ಮನೆ ಮೇಲೆ ನೀವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ ಆಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ಮೊದಲೇ ಸಿನಿಮಾ ನೋಡ್ಲಿಕ್ಕೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಸೊ ಈ ತರ ನಿಮ್ಮಲ್ಲೇ ಅಂದ್ರೆ ನಮ್ಮ ಕನ್ನಡಿಗರೇ ಈ ರೀತಿ ಮಾಡಿದಾಗ ನಿಮ್ಮ ಮನೆ ಮೇಲೆ ನೀವೇ ಚಪ್ಪಡಿ ಹಿಡ್ಕೊಂಡಂಗೆ. ಇವತ್ತು ಇವ್ರಿಗೆ ಮಾಡ್ತೀರಾ, ಇನ್ನೊಬ್ರಿಗೆ ಮಾಡ್ತೀರಾ. ಇದೇ ತರ ಮಾಡಿ ಥಿಯೇಟರ್ಗಳು ಕ್ಲೋಸ್ ಆಗಂತ ಪರಿಸ್ಥಿತಿ ಬರುತ್ತೆ. ನಿಜವಾಗ್ಲೂ ಇದನ್ನು ಮಾಲ್ಗಳಲ್ಲಿ ಬೇರೆ ಸಿನಿಮಾಗಳು ಬರ್ತವೆ, ಹಿಂದಿ ಸಿನಿಮಾಗಳು ಬರ್ತವೆ, ತಮಿಳ್ ಸಿನಿಮಾಗಳು ಬರ್ತವೆ, ಈ ರೀತಿ ಪ್ರತಿಯೊಂದು ಸಿನಿಮಾನು ಬರುತ್ತೆ. ಸೊ ಒಂದು ತಿಳ್ಕೊಳ್ಳಿ, ನೀವು ಮಾಡ್ತಿರೋದು ಏನೋ ಗನಂದಾರಿ ಕೆಲಸ ಮಾಡ್ತೀನಿ ಅಂತ ಅನ್ಕೋಬಹುದು. ಆದ್ರೆ ಇದು ಗನಂದಾರಿ ಕೆಲಸ ಅಲ್ಲ. ನಿಮ್ಮ ಮನೆಗೆ ನೀವೇ ಬೀಗ ಹಾಕೊಂಡು ಬೇರೆಯವ್ರಿಗೆ ಕೊಟ್ಟಂಗಾಗುತ್ತೆ. ಸೊ ಅದೇ ಪರಿಸ್ಥಿತಿ ನೀವು ತಂದ್ಕೋತೀರಾ. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಮೊದ್ಲೆಲ್ಲ ಇತ್ತು ನಮ್ಮ ಕನ್ನಡದ ಸಿನಿಮಾಗಳು ಓಡ್ಲಿ ಅಂತ. ಬಟ್ ನಮ್ಮ ಸ್ಟಾರ್ ಸಿನಿಮಾ ಓಡ್ಲಿ, ಇವರು ಓಡಬಾರ್ದು, ಈ ನಟನ್ ಓಡಬಾರ್ದು, ಈ ತರ ಕಾಂಪಿಟೇಷನ್ ಬರಬಾರ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರತಿಯೊಂದು ಓಡಬೇಕು. ಬಟ್ ಈಗ ಸಿನಿಮಾ ಬಗ್ಗೆ ನಾವು ಮಾತಾಡೋದಾದ್ರೆ, ಸಿನಿಮಾದಲ್ಲಿ ನಾನು ನೋಡಿದೀನಿ. ಸಿನಿಮಾ ಕಂಪ್ಲೀಟ್ ರಿವ್ಯೂ ಹೇಳ್ಬೇಕು ಅಂತಂದ್ರೆ, ಸಿನಿಮಾದಲ್ಲಿ ನಿಮ್ಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ವೈಸ್ ಬಂದಾಗ ಸೊ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನ ಆಲ್ರೆಡಿ ಸಿನಿಮಾ ಒಳಗಡೆ ಜನ ಹೋಗಿದ್ದಾರೆ. ಸೊ ಆಲ್ರೆಡಿ ಸಿನಿಮಾ ಸ್ಟಾರ್ಟ್ ಆಗಿದೆ. ಒಂದ್ಸಲ ಶೋ ಹೊರಗಡೆ ಬಂದು ಸಿನಿಮಾ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಕೆಲವೊಂದಿಷ್ಟು ಜನಗಳ ಮಾತಾಡಿರೋರನ್ನ, ಅಂದ್ರೆ ಆಲ್ರೆಡಿ ಸಿನಿಮಾ ನೋಡಿರೋರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ನೋಡಿದ್ರ ಸಿನಿಮಾ ನೋಡೋದು ತುಂಬಾ ಸಖತ್ತಾಗಿದೆ. ಆಕ್ಟಿಂಗ್ ಹೇಗಿತ್ತು? ಆಕ್ಟಿಂಗ್ ಮಾತ್ರ ಚಿಂದಿ ಸರ್. ಈಗಿನ ಇದ್ರಲ್ಲಿ ಡಬಲ್ ರೋಲ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಆದ್ರೆ ಇವ್ರು ಮಾತ್ರ ಆಕ್ಟಿಂಗ್ ಎಲ್ಲೂ ಅದು ಇದೇ ಆಗಲ್ಲ. ಡಬಲ್ ಆಕ್ಟಿಂಗ್ ಆದ್ರೂ ಚಿಂದಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ತುಂಬಾ ಬಹಳ ಡಬಲ್ ಆಕ್ಟಿಂಗ್. ಆ ರೋಲ್ ವಿಲನ್ ರೋಲ್ ಇದೆಯಲ್ಲ, ತುಂಬಾ ಇಷ್ಟ ಆಯ್ತು ಸರ್. ಹೇಳೋರು ಹೇಳ್ತಾರೆ ಸರ್, ಅದು ಫ್ಯಾಮಿಲಿಗೂ ಯಾವುದೇ ತೊಂದರೆ ಇಲ್ಲ, ಏನಿಲ್ಲ, ಆರಾಮಾಗಿ ಬಂದು ಫ್ಯಾಮಿಲಿ ಕರ್ಕೊಂಡ್ಬಂದು ಮೂವಿ ನೋಡ್ಬೋದು ಸರ್. ಬರೀ ಫೈಟು ಅಂತ ಏನಿಲ್ಲ, ಬಹಳ ಎಮೋಷನ್ ಇದೆ, ಫೈಟಿಂಗ್ ಸೀನ್ ಅದ್ದೂರಿಯಾಗಿದೆ, ಸಾಂಗು ಇದೆ, ಕಾಮಿಡಿನೂ ಇದೆ. ಈಗ ನಮ್ಮ ಹುಲಿ ಕಾರ್ತಿಕ್ ಅವ್ರದ್ದು ಬಹಳ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ತುಂಬಾ ಇಷ್ಟ ಆಯ್ತು. ಒಂದ್ಸಲ ನೈಟ್ ಫ್ರೆಂಡ್ಸ್ ಜೊತೆ ಹೋದು, ಇವಾಗ 3 ಜನ ಇನ್ನೂ 3 ಜನ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಸರ್. ಏನು ಬೋರ್ ಆಗಿಲ್ಲ ಸರ್. ಇನ್ನೂ 1-2 ಸರಿ ನಮ್ಮ ಫ್ರೆಂಡ್ಸ್ ಗಳು ಕರ್ಕೊಂಡ್ ನೋಡ್ತೀವಿ ಸರ್. ಕುತ್ಕೊಂಡು ನೋಡ್ಬೋದು. ಅಂಬರೀಷ್ ಅಣ್ಣ ಅವರು ಇದರಲ್ಲಿ ಬೆಳೆದವರು, ನಮ್ಮ ದರ್ಶನ್ ಅವರು ಬೆಳೆದಂಗೆ ದಾರಿಲೇ ಇವರು ಬೆಳ್ಕೊಂಡು ಬಂದವ್ರೆ ಇವತ್ತವರೆಗೂ. ಅದೇ ರೀತಿ ಅಂಬರೀಷ್ ಅಣ್ಣನ ಅಂಥ ಚಿತ್ರದಲ್ಲಿ ತೋರಿಸ್ತಂಥ ಗತ್ತು ದರ್ಶನ್ ಸರ್ ಈ ಚಿತ್ರದಲ್ಲಿ ಡೆವಿಲ್ ಆಗಿ ತೋರಿಸಿದ್ದಾರೆ. ಎಲ್ಲ ಜನ ಕುತ್ಕೊಂಡು ನೋಡ್ಬೋದು ಅಂತ ಒಳ್ಳೆ ಸಿನಿಮಾ ಇದು. ಫ್ಯಾಮಿಲಿನೂ ಬರ್ತಾ ಇದ್ದಾರೆ, ಹುಡುಗಿರು ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟು ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಕನ್ನಡ ಬೆಳಿಬೇಕು, ಕನ್ನಡ ಉಳಿಸ್ಬೇಕು, ನಮ್ಮ ಆಶಯ ಸರ್ ಇದೆಲ್ಲ. ಸರ್ ನಾವು ಇಲ್ಲೇ ಬೆಂಗಳೂರೇ ಸರ್. 3 ಸಾರಿ ನೋಡಿದ್ದೀನಿ ಸರ್. ನಮ್ಗೆ ಬೇಜಾರಾಗಿಲ್ಲ ಸರ್ ಫಿಲಮ್ಮು. ಇನ್ನೂ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಎಲ್ಲರಿಗೂ ಎಂಕರೇಜ್ ಕೊಡ್ತಾ ಇದ್ದೀವಿ. ಕನ್ನಡದ ಬಗ್ಗೆ, ಕನ್ನಡದವ್ರಿಗೆ ಎಲ್ಲರಿಗೂ ಅಭಿಮಾನ ಇರಬೇಕು. ಕನ್ನಡನ ಯಾವತ್ತೂ ಬೆಳೆಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದನ್ನು ತುಳಿಯೋಕ್ಕೆ, ಹಾಳು ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಎಲ್ಲರೂ ಟ್ರೋಲ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಮಾಡೋದು ತುಂಬ ತಪ್ಪು ಸರ್. ನಾವು ಕನ್ನಡನ ನಾವೇ ತುಳ್ದಂಗೆ ಆಗುತ್ತೆ. ಅದು ಬೇಡ ನಮ್ಗೆ. ಇವಾಗ ಹೆಣ್ಮಕ್ಳು, ಚಿಕ್ಕ ಮಕ್ಳು ಕರ್ಕೊಂಡು ವಿತ್ ಫ್ಯಾಮಿಲಿ ಸಮೇತ ಬಂದಿದ್ದೀರಾ. ಇವತ್ತು ಫ್ರೈಡೆ. ನಿಮ್ ಎಲ್ರಿಗೂ ಸಿನಿಮಾ ಹೆಂಗ ಅನ್ನಿಸ್ತು? ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದಾ? ದರ್ಶನ್ ಸರ್ ಸಕ್ಕತ್ತಾಗಿ ಕಾಣಿಸ್ತಿದಾರಾ? ಇನ್ನ ಸೆಕೆಂಡ್ ಹಾಫ್ ಅಭಿ ಪಿಕ್ಚರ್ ಬಾಕಿ ಹೈ.
ದಿವಾಸ್ ಡೆವಿಲ್ ಅವತಾರದಲ್ಲಿ ಕೃಷ್ಣ ಅವತಾರದಲ್ಲಿ ಬರ್ತಾರೆ. ದಯವಿಟ್ಟು ಒಂದು ಎಲ್ಲರಿಗೂ ದರ್ಶನ್ ಫ್ಯಾನ್ಸ್ ಇದ್ರಲ್ಲಿ ಸರ್, ಫ್ಯಾಮಿಲಿ ಎಲ್ಲ ಕನ್ನಡ ಸಿನಿಮಾನ ಇಷ್ಟಪಡುವಂತ ಆಡಿಯನ್ಸ್ ಇದೆ. ಬಂದು ಎಲ್ಲ ಫ್ಯಾಮಿಲಿ ಸಮೇತ ನೋಡಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ ಬರ್ತೇವೆ. ನಾವಿಲ್ಲೇ ಅಗ್ರಹಾರ ದಾಸರಳ್ಳಿ ಸೊ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ? ಆರಾಮಾಗಿ ನೋಡ್ಬೋದು. ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಸೂಪರ್ ಆಗಿದೆ. ಓಕೆ, ಹೆವಿ ಪಿಕ್ಚರ್ ಬಾಕಿ ಇದೆ, ನೋಡೋಣ. ಏನ್ ಅನಿಸ್ತಾ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು. ಮತ್ತೆ ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಎಲ್ಲ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ. ಓಕೆ, ಸೊ ಇನ್ನೂ ಟ್ವಿಸ್ಟ್ ಇದೆ ಅಂತ ಅನಿಸ್ತಿದ್ಯಾ? ಹೌದು, ನೋಡೋಣ. ಸಿನಿಮಾ ಮೂವಿ ಒಂದು ಮ್ಯಾಟ್ ಹೇಳಂಗಿಲ್ಲ, ಚೆನ್ನಾಗಿದೆ. ಮ್ಯಾಟ್ರ್ ಹೇಳ್ಬಿಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಹೌದು, ನೋಡ್ಬೋದು. ಒಳ್ಳೆ ಫೀಚರ್, ಒಳ್ಳೇದು, ಫ್ಯಾಮಿಲಿ ನೋಡ್ಬೋದು ಆರಾಮಾಗಿ. ಮೆಸೇಜ್ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಆರಾಮಾಗಿ ನೋಡ್ಬೋದು. ಯಾಕೆಂದ್ರೆ ಕೆಲವರು ಹೇಳ್ತಾರೆ ಬರೀ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ, ಫ್ಯಾಮಿಲಿಗೆ ಆಗಲ್ಲ ಅಂತಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಯಾಕೆ ರಿಯಲ್ ಒಪಿನಿಯನ್ ನಿಮ್ಮಿಂದನೇ ಗೊತ್ತಾಗೋದು. ಆಕ್ಚುಲಿ ನಮಗೆ ಆ ಥರ ಬಂತ ನೋಡೋಕ್ಕೂ ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಸೊ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡ್ಬೋದು. ಯೂಸ್ ಮಾಡೋರ್ಗೆ ಏನು ಸರ್ ಯೂಸ್ ಮಾಡ್ತಾರೆ, ನೋಡಬೇಕು. ಎಲ್ಲ ಕನ್ನಡಿಗರು ಬಂದು ನೋಡಿ ಇದು ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಸಿನಿಮಾ ಚೆನ್ನಾಗಿ ನೋಡಿದ್ದೀರಾ? ಫಸ್ಟ್ ಹಾಫ್ ಚೆನ್ನಾಗಿತ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ವೈಟಿಂಗ್ ಫಾರ್ ಸೆಕೆಂಡ್ ಹಾಫ್. ಓಕೆ, ಚೆನ್ನಾಗಿದೆ, ಸೊ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ಅದೇ ಬಂದು ನೋಡಿ. ನಾವು 4ನೇ ಸಲ ನೋಡ್ತಿರೋದು ನೆನ್ನೆ. ಹೌದು, ಚೆನ್ನಾಗಿದೆ ಫಿಲಮ್ ಮಾತ್ರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೂಪರ್ ಆಗಿದೆ, ಬಾಸ್ ಆ್ಯಕ್ಟಿಂಗ್ ಎಲ್ಲ. ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿದೆ ಅಂತ. ಇದಂತೂ ಥ್ರಿಲ್ಲಿಂಗ್ ಇದೆ. ಈ ಥರ ಫಿಲಮ್ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ಫಿಲಮ್ ಇನ್ನೂ ಬರಬೇಕು ಕನ್ನಡದಲ್ಲಿ. ಚೆನ್ನಾಗಿದೆ, ಸೆಕೆಂಡ್ ಹಾಫ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೆಕೆಂಡ್ ಹಾಫ್. ಓಕೆ, ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಅಥವಾ ಏನಾದ್ರು ಸಸ್ಪೆನ್ಸ್ ಇರೋದು ಇಷ್ಟ ಆಯ್ತಾ? ಬಾಸ್ ಆ್ಯಕ್ಟಿಂಗ್ ನೋಡೋದು ಖುಷಿ ಆಯಿತು. ಬಾಸ್ 2 ವರ್ಷ ಆಗಿದ್ದು ನೋಡಿ. ಓಕೆ, ನಾವು ನೋಡ್ತಾ ಇದ್ದೀವಿ, ಖುಷಿ ಆಯಿತು. ಹೇಗಿತ್ತು ಸಿನಿಮಾ? ಸೂಪರ್ ಆಗಿದೆ ಮೂವಿ. ಎಲ್ಲ ಟ್ರೋಲ್ ಮಾಡ್ತಿದ್ರು, ಇಲ್ಲಿ ಬಂದು ನೋಡಿದಾಗ ಫ್ಯಾಂಟಾಸ್ಟಿಕ್ ಆಗಿದೆ. ಓಕೆ, ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ರು ಅಂತ ನೀವೇ ಹೇಳಿದ್ರೆ, ಹೌದು ಸೊ ಅಲ್ಲಿ ನೋಡಿದ್ಕೋ ಇಲ್ಲಿ ಬಂದಿದ್ದಕ್ಕೂ ಏನು ಅನಿಸ್ತು ಸರ್? ಅವರೆಲ್ಲ ಆ ಥರ ಮಾಡಿದ್ದಕ್ಕೆ ಇಲ್ಲಿ ನೋಡಿದರೆ ಆ ಥರ ಏನಿಲ್ಲ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಎಲ್ಲ ಇದೆ ಸ್ಟೋರಿ ಅನಿಸುತ್ತೆ ಕಂಟಿನ್ಯೂ ಮಾಡಿದರೆ. ಓಕೆ, ಸೊ ಅವ್ರು ಏನೇ ನೆಗೆಟಿವ್ ಮಾಡಿದ್ರು ಅಲ್ಲಿ ಇಲ್ಲಿ ಬಂದಾಗ ನಿಮಗೆ ಅದೇನು ಅಂತ ಅನಿಸ್ತಿಲ್ಲ? ಏನು ಅನಿಸಿಲ್ಲ ಸರ್. ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಫೋನಲ್ಲಿ ನೋಡಿದಾಗ ಡೆವಿಲ್ ಮೂವಿ ಹಂಗೆ ಹಿಂಗೆ ಟ್ರೋಲ್ ಎಲ್ಲ ಮಾಡಿದರು, ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಥಿಯೇಟರ್ ಬಂದು ನೋಡಿದಾಗ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೂಪರ್ ಸರ್. ನಾವು ಡಿ ಬಾಸ್ ಅಭಿಮಾನಿ, ನಾವು ತುಂಬಾ ಕ್ರೇಜ್ ಅವ್ರಂದ್ರೆ, ಅದಕ್ಕೆ ಫಿಲಮ್ ನೋಡೋಕೆ ಬಂದಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿ? ಎಲ್ಲ ಬಂದಿದ್ದೀವಿ, ನಾನು, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ನಮ್ಮ ನಾದಿನಿ, ನಮ್ಮ ಅತ್ತೆ ಎಲ್ಲರೂ ಬಂದಿದ್ದೀವಿ. ನಿಮ್ಮ ಹಸ್ಬೆಂಡ್ ಯಾವಾಗ ಕರ್ಕೊಂಡು ಬರ್ತೀರಾ? ಅವ್ರು ನಾಳೆ ಬರ್ತಾರೆ. ರಜೆ ಆಯ್ತಾಗ? ಇಲ್ಲ, ನಾಳೆ ಬುಕ್ ಮಾಡಿ ಇನ್ನೊಂದ್ಸತಿ ಬರೋದಕ್ಕೆ. ನಾಳೆ ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಫ್ಯಾಮಿಲಿ ಎಲ್ಲ ನೋಡೋಕೆ ಫಿಲಮ್. ಇದು ಫಸ್ಟ್ ಟೈಮ್ ಬಂದಿರೋದು, ನಾಳೆ ಸೆಕೆಂಡ್ ಟೈಮು. ಇಲ್ಲ, ಸೂಪರ್ ಇದೆ ಸಿನಿಮಾ. ಸೂಪರ್ ಇದೆಯಾ? ಅಮ್ಮ ಫ್ಯಾಮಿಲಿ ಜೊತೆ ಪಾಪ ಎಲ್ಲ ಕರ್ಕೊಂಡು ನನ್ನ ಮಗನು ಫ್ಯಾನ್ ಆಕ್ಚುಲಿ. ಅವ್ನು ಕಾಟೇರಿಂದ ಅವನು 1 ವರ್ಷ ಏನೋ ಇದ್ದ, ಆವಾಗಿಂದ ದರ್ಶನ್ ಫ್ಯಾನ್ ಅವನು. ಆಕ್ಚುಲಿ ನಾನು ದರ್ಶನ್ನ ಫ್ರೆಂಡ್ ಆಗಿ ಮೀಟ್ ಮಾಡಿ ನಾನು ಮಾತಾಡ್ಸಿದ್ದೀನಿ. ಸೊ ದರ್ಶನ್ ಸೂಪರ್ ವ್ಯಕ್ತಿ ಅವರು. ಏನೋ ಆಯ್ತು, ಅದೇನು ಮಾಡೋಕ್ಕಾಗಲ್ಲ, ಅದು ಅವ್ರ ಪರ್ಸನಲ್ ಮ್ಯಾಟರ್, ಅದು ನಾವೇನು ಮಾತಾಡೋಕ್ಕಾಗಲ್ಲ. ಸೊ ಪ್ರೆಸೆಂಟ್ ಸಿನಿಮಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಅಮ್ಮ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ, ಕೂತ್ಕೊಂಡು ನೋಡ್ಬೋದು. ನಾನು ಜಸ್ಟ್ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ಇನ್ನ ಇದೆ. ಅಮ್ಮ ನೀವು ಅಮ್ಮ ಫ್ಯಾನೇ. ಅವ್ರ ಇಷ್ಟನಾ ದರ್ಶನ್ ಸರ್ ಅಂದ್ರೆ? ಇಷ್ಟ ಅಮ್ಮ ನಿಮ್ಗೂ ಇಷ್ಟನಾ? ಹೆಂಗ್ ಕಾಣಿಸ್ತಿದಾರೆ ದರ್ಶನ್ ಸರ್? ಚೆನ್ನಾಗಿ ಕಾಣಿಸ್ತಾ ಇದಾರಾ? ಖುಷಿ, ಚೆನ್ನಾಗಿದೆಯಾ ಸಿನಿಮಾ? ಖುಷಿ ಪಡ್ತಾ ಇದ್ದೀರಾ? ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ಏನು ಇಷ್ಟ ಆಯ್ತು? ಇಲ್ಲ, ಅವ್ರು ನೋಡೋಕೆ ಇಷ್ಟ ಆಯ್ತಾ? ನನಗೆ ಫಸ್ಟ್ ಇಂದನ ಅವರ ಆಕ್ಟಿಂಗು, ಅವ್ರ ಫಿಲಮ್ ಅಂದ್ರೆ ತುಂಬಾ ಇಷ್ಟ. ದರ್ಶನ್ ಸರ್ ಅಂದ್ರೆ ಇಷ್ಟ ನಿಮಗೆ? ಹೌದಾ, ಯಾಕೆ ಅಷ್ಟೊಂದು ಇಷ್ಟ? ಅವರು ಬಾಕ್ಸಿಂಗ್ ತುಂಬಾ ಇಷ್ಟ ನನಗೆ. ಫೈಟಿಂಗ್? ಫೈಟಿಂಗ್ ಇಷ್ಟಪಡ್ತೀರಾ? ಸೂಪರ್. ಮತ್ತೆ ಇಲ್ಲ ಮನೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ, ನೋಡ್ತಾ ಇದೀಯಾ? ಸಿನಿಮಾ ಹೆಂಗಿದೆ? ಇವಾಗ ನೀನ್ ಫ್ಯಾನ್ ಅಲ್ಲ, ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಖುಷಿ ಆಯ್ತಾ? ದರ್ಶನ್ ಸರ್ ಡೈಲಾಗ್ಸ್ ಚೆನ್ನಾಗಿದೆಯಾ? ಓವರ್ ಆಲ್ ನಿನಗೆ ಕತೆ ಇಷ್ಟ ಆಯ್ತಾ? ಎಷ್ಟು ಖುಷಿ ಆಯ್ತು ನಿನಗೆ? ಯಾವ ಸೀನ್ ನಿನಗೆ ಇಷ್ಟ ಆಯ್ತು? ತುಂಬಾ ಯಾವ್ದು ಇಷ್ಟ ಆಯ್ತು? ಆ ಫೈಟಿಂಗ್ ಬರುತ್ತಲ್ಲ, ಬಾರಲ್ಲ, ಚೆನ್ನಾಗಿದ್ಯಾ? ಒಟ್ನಲ್ಲಿ ನಿನ್ಗೆ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಫೈಟಿಂಗ್ ಬರೋದು ಇಷ್ಟ ಆಗಿದೆ. ಸೆಕೆಂಡ್ ಹಾಫ್ ಇನ್ನು ಭಯಂಕರ, ತುಂಬಾ ಕ್ಯೂಟ್ ಆಗಿದೆ ಅಲ್ವಾ? ಅವ್ರು ಫುಲ್ ಯಂಗ್ ಎನರ್ಜೆಟಿಕ್, ಕೃಷ್ಣನ್ ಲಕ್ಕ. ಬಟ್ ಅದರಲ್ಲಿ ಕೃಷ್ಣ ಕ್ಯೂಟ್ ಆಗಿ, ಅದೇ ಫುಲ್ ಡೆವಿಲ್ ಸಕ್ಕತ್ತಾಗಿದೆ ಮಾತ್ರ. ಆಫ್ಟರ್ ಲಾಂಗ್ ಟೈಮ್ ವಿಂಟೇಜ್ ದರ್ಶನ್ ಸರ್ನ ನೋಡ್ತಾ ಇದ್ದೀನಿ. ಹೌದೌದು, ಫುಲ್ ಯಂಗೆಸ್ಟ್ ಆಗಿ ಕಾಣಿಸ್ತಾ ಇದಾರೆ, ತುಂಬಾ ಚೆನ್ನಾಗಿದ್ದಾರೆ. ದರ್ಶನ್ ಸರ್ ಇಷ್ಟ ನನಗೆ. ಸೂಪರ್ ಡೂಪರ್, ತುಂಬಾ ಕ್ರೇಜ್ ನನಗೆ. ಥ್ಯಾಂಕ್ಸ್. ರಿಯಾಲಿಟಿ ಚೆಕ್ ಮಾಡಿದಾಗ ಪ್ರತಿಯೊಬ್ಬ ಆಡಿಯನ್ಸು
ಸೊ ಫ್ಯಾಮಿಲಿ ಆಡಿಯನ್ಸ್ ಎಸ್ಪೆಷಲಿ ಡಿಮಸ್ ಫ್ಯಾನ್ಸ್ ಅಲ್ಲ, ಯಾಕಂದ್ರೆ ಎತ್ತೋರ್ಗೆ ಎಕ್ನಾಬುದ್ದು ಅನ್ನೋ ಅವ್ರು ಹೇಳೇ ಹೇಳ್ತಾರೆ ಚೆನ್ನಾಗಿದೆ ಅಂತ. ಆದ್ರೆ ಫ್ಯಾಮಿಲಿ ಆಡಿಯನ್ಸ್ ನ ಚೆಕ್ ಮಾಡಿದಾಗ ನನಗೆ ರಿಯಾಲಿಟಿ ಗೊತ್ತಾಯ್ತು ಏನಪ್ಪ ಅಂತಂದ್ರೆ, ಒಬ್ಬ ಫ್ಯಾಮಿಲಿ ಮ್ಯಾನ್ ಬಂದು ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು ಸಿನಿಮಾ. ಯಾಕೆ ಇದೆಲ್ಲ ಖಾಲಿ ಇಲ್ಲ, ಅದೇ ಸಿನಿಮಾದಲ್ಲಿ ಒಳಗಡೆ ಹೋಗಿದ್ದಾರೆ. ಇದೆಲ್ಲ ನೀವು ಕಾರ್ಗಳು ನೋಡ್ತಾ ಇರ್ಬೋದು, ಅದೇ ಆಲ್ರೆಡಿ ಫ್ಯಾಮಿಲಿ ಆಡಿಯನ್ಸ್ ಬಂದಿರ್ತಕ್ಕಂಥದ್ದು ವೀರೇಶ್ ಥಿಯೇಟರ್ ಹತ್ರ. ಸೊ ಎಲ್ಲ ಕಡೆ ಕಾರ್ ಪಾರ್ಕಿಂಗ್ ಇಷ್ಟ ಆಗಿದೆ. ಆ ಸೈಡ್ ನೋಡಕ್ ಹೋದ್ರೆ ನಿಮ್ಗೆ ಆಲ್ರೆಡಿ ಬೈಕು ಇರುತ್ತೆ. ಇದೆಲ್ಲ ಏನ್ ನೋಡ್ತಾ ಇರೋ ಆಲ್ರೆಡಿ ಕಾರು ಫುಲ್ ಹಾಕಿ ಎಲ್ಲ ಒಳಗಡೆ ಸಿನಿಮಾನ ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ನನ್ನ ಉದ್ದೇಶ ಇಷ್ಟೇ, ನೀವು ಯಾರಿಗೋ ಸಪೋರ್ಟ್ ಮಾಡಕ್ಕಾಗ್ಲಿ ಅಥವಾ ಯಾರನ್ನೋ ಇದ್ ಮಾಡಕ್ಕಾಗ್ಲಿ ಅಲ್ಲ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾಗಳು ಬೆಳಿಬೇಕು, ಕನ್ನಡ ಸಿನಿಮಾ ಉಳಿಬೇಕು. ಅದ್ರಲ್ಲೂ ದರ್ಶನ್ ಸರ್ ಅಂದ್ರೆ ಒಬ್ಬ ಸ್ಟಾರ್ ಆಗಿರೋದ್ರಿಂದ ಸೊ ಇಂಥ ಸ್ಟಾರ್ಗಳು ಸಿನಿಮಾಗಳನ್ನ ಹೆಚ್ಚೆಚ್ಚು ಮಾಡಬೇಕು. ಇದರಿಂದ ದರ್ಶನ್ ಸರ್ ಒಬ್ಬರೇ ಉದ್ಧಾರ ಆಗೋದಿಲ್ಲ. ದರ್ಶನ್ ಸರ್ನ ನಂಬ್ಕೊಂಡಿರತಕ್ಕಂಥ ಟೆಕ್ನಿಷಿಯನ್ ಆಗ್ಬೋದು, ಸಿನಿಮಾ ತಂಡ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಮತ್ತೆ ಚಿತ್ರ ಮಂದಿರಗಳು ಸಹ ಉಳಿತವೆ. ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ಯಾರೆಲ್ಲ ನೆಗೆಟಿವ್ ಟ್ರೋಲ್ ಮಾಡ್ತಿದ್ರು ಅಂತವ್ರಿಗೆ ಜಸ್ಟ್ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಇವತ್ತು ಇವ್ರಿಗೆ ನೀವು ನೆಗೆಟಿವ್ ಟ್ರೋಲ್ ಮಾಡಿದ್ರೆ ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಬ್ರು ಟ್ರೋಲ್ ಮಾಡಿದ್ರೆ ಸೊ ನಿಮ್ಮಲ್ಲೇ ಜಗಳ ಆಡ್ಕೊಂಡು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಪರಿಸ್ಥಿತಿಗೆ ತರ್ತೀರಾ. ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಕಿವಿ ಮಾತು, ಯಾರೆಲ್ಲ ನೆಗೆಟಿವ್ ಟ್ರೋಲ್ ಮಾಡಿದವ್ರಿಗೆ. ಸೊ ಓಕೆ, ವೀಕ್ಷಕರು ಅವರ ಅಭಿಪ್ರಾಯ ಹೇಳೋದು ಓಕೆ, ಅವರ ಅನಿಸಿಕೆಗಳನ್ನ ಹೇಳೋದು ಓಕೆ. ಬಟ್ ಅದಕ್ಕೆ ಅಂತಾನೆ ನಾನು ವೀಕ್ಷಕರ ಹತ್ರನೇ ಬಂದಾಗ ನನಗೆ ರಿವ್ಯೂ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಅಂತ. ಸೊ ಇದು ನನ್ನ ಅಭಿಪ್ರಾಯ. ಸೊ ನಾನು ಪ್ರಾಕ್ಟಿಕಲಿ ಬಂದು ಎಲ್ಲೋ ಕೂತ್ಕೊಂಡು ಒಂದ್ 4 ಗೋಡೆ ಮಧ್ಯೆ ಕ್ಯಾಮ್ರಾ ಹಿಡ್ಕೊಂಡು ರಿವ್ಯೂ ಕೊಡೋದ್ಕಿಂತ ಪ್ರಾಕ್ಟಿಕಲಿ ನಾನು ಖುದ್ದಾಗಿ ನೋಡಿ ವೀಕ್ಷಕರನ್ನ ಕೇಳಿ ಅವರ ಅನುಭವದ ಮೇಲೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆ ಓವರ್ ಆಲ್ ರಿವ್ಯೂನ ಪ್ರತಿಯೊಬ್ಬ ಫ್ಯಾಮಿಲಿ ಕುತ್ಕೊಂಡು, ಅಂದ್ರೆ ದರ್ಶನ್ ಅವ್ರನ್ನ ಇಷ್ಟ ಪಡೋರಾಗಿರ್ಲಿ ಅಥವಾ ಇಷ್ಟ ಪಡೆಯೋರಾಗಿರ್ಲಿ, ಯಾರು ಬೇಕಾದ್ರೆ ಒಂದು ಸಿನಿಮಾನ ಇಷ್ಟಪಡುವಂತ ವ್ಯಕ್ತಿ ಬಂದು ಆರಾಮಾಗಿ ಸಿನಿಮಾನ ನೋಡ್ಬೋದು.